ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಕೊಟ್ಟಿದ್ರು, ಅದಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಈಗ ತಿರುಗೇಟನ್ನ ನೀಡಿರುವಂಥದ್ದು. ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ರು. ಅದಕ್ಕೆ ದೆಹಲಿಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಅವರು ಕೂಡ ಭಯೋತ್ಪಾದಕರ ಒಂದು ಭಾಗ ಅಂತೇಳಿ ಡಿ.ಕೆ.ಶಿ ಹೇಳಿರುವಂಥದ್ದು. ಅವರು ವಿಧಾನಸಭೆಯಲ್ಲಿ ಕೂತಿದ್ರಲ್ವಾ ಅಂತ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಅವ್ರಿಗೂ ಇದು ಅನ್ವಯಿಸುತ್ತೆ, ಅವರ ಆಡಳಿತಕ್ಕೂ ಅನ್ವಯಿಸುತ್ತೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಎಚ್.ಡಿ.ಕೆಗೆ ಕೌಂಟರ್ನ ಕೊಟ್ಟಿದ್ದಾರೆ. ಅವ್ರಿಗೂ ಅವರ ಪಕ್ಷಕ್ಕೂ ಕೂಡ ಅನ್ವಯಿಸುತ್ತೆ ಅಂತ ತಿರುಗೇಟನ್ನ ನೀಡಿದ್ದಾರೆ. ಪರಪ್ ನಗರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಬಗ್ಗೆ ಚರ್ಚೆ ಮಾಡ್ತೀರಿ, ವಿಧಾನಸೌಧದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಬಗ್ಗೆ ಚರ್ಚೆ ಯಾರು ಮಾಡ್ತಾ ಇಲ್ವಲ್ಲ. ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳನ್ನ ಇಟ್ಕೊಂಡು ಪರಪ್ ನಗರದ ಟೆರರಿಸ್ಟ್ ಬಗ್ಗೆ ಏನು ಚರ್ಚೆ ಮಾಡ್ತೀವಿ? ವಿಧಾನಸೌಧದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಳು ಅಲ್ಲಿ ಪರಪ್ ನಗರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಳಿಗೂ ವ್ಯತ್ಯಾಸ ಇದೆ. ವಿಧಾನಸೌಧದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಳು ಯಾರು ಅಂತಕ್ಕಂಥ ಬಹುಶಃ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು. ಜನವೂ ಮಾತಾಡ್ತಾರೆ, ಆ ಟೆರರಿಸ್ಟ್ಗಳಂದ್ರೂ ಭಯನೂ ಬಿಡ್ತಾರೆ. ಅದರಿಂದ ಅಲ್ಲಿ ಪರಪ್ ನಗರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಳು ಇವ್ರು ಇನ್ನೂ ಡೇಂಜರ್ ಅವರು ಅದು ಪಾರ್ಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಭಯೋತ್ಪಾದನೆ. ಅವರು ಅಸೆಂಬ್ಲಿಯಲ್ಲಿ ಕೂತಿದ್ರಲ್ಲ, ಅಲ್ಲೂ ಇದ್ರಲ್ಲ, ಅವ್ರಿಗೂ ಅನ್ವಯಿಸಿದೆ, ಅವ್ರ ಪಾರ್ಟಿಯವ್ರಿಗೂ ಅನ್ವಯಿಸಿದೆ, ಅವ್ರ ಆಡಳಿತದಲ್ಲೂ ಅನ್ವಯಿಸಿದೆ. ಅವರು ಅದು ಪಾರ್ಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಭಯೋತ್ಪಾದನೆ. ಅವರು ಅಸೆಂಬ್ಲಿಯಲ್ಲಿ ಕೂತಿದ್ರಲ್ಲ, ಅಲ್ಲೂ ಇದ್ರಲ್ಲ, ಅವ್ರಿಗೂ ಅನ್ವಯಿಸಿದೆ, ಅವ್ರ ಪಾರ್ಟಿಯವ್ರಿಗೂ ಅನ್ವಯಿಸಿದೆ, ಅವ್ರ ಆಡಳಿತದಲ್ಲೂ ಅನ್ವಯಿಸಿದೆ. ಇದು ಈ ಮಾತಿನ ಚಕಮಕಿ ಶುರುವಾಗಿರೋದು, ಮಾತಿನ ಫೈಟ್ ಶುರುವಾಗಿರೋದು. ಈಗೇನು ಜೈಲಿನ ಸರಣಿ ವಿಡಿಯೋಗಳು, ಜೈಲಲ್ಲಿ ರಾಜಾತಿಥ್ಯದ ವಿಡಿಯೋಗಳು, ಏನು ಸರಣಿ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ, ಸರಣಿ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ, ಆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುವಂತಹ ಸಂದರ್ಭದಲ್ಲಿ ಒಬ್ಬ ಶಂಕಿತ ಉಗ್ರ ಶಕೀಲ್ಗೆ ಏನು ವಿಡಿಯೋ ಕೊಟ್ಟಿದ್ರು ಅದನ್ನು ಉಲ್ಲೇಖಿಸ್ತಾ ಯಾರ ಹೆಸರನ್ನೂ ಪ್ರಸ್ತಾಪ ಮಾಡದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಜೈಲಲ್ಲಿರೋ ಟೆರರಿಸ್ಟ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಆದರೆ ವಿಧಾನಸೌಧದಲ್ಲೂ ಟೆರರಿಸ್ಟ್ಗಳಿದಾರಲ್ಲ, ಅವ್ರು ಯಾರು ಅಂತ ಎಲ್ರಿಗೂ ಗೊತ್ತಿದೆ ಅಂತ ಹೇಳಿ ಒಂದು ಟಾಂಟ್ ಅನ್ನ ಸರ್ಕಾರಕ್ಕೆ ಕೊಟ್ಟಿರ್ತಾರೆ. ಅದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸದ್ಯ ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಡಿಸಿಎಂ ಅವರು ಕೂಡ ಇದರ ಭಾಗ ಆಗಿದ್ದವರೇ, ಅವರು ವಿಧಾನಸೌಧದಲ್ಲಿದ್ದರು, ಅವರು ಆಡಳಿತವನ್ನು ಮಾಡಿದ್ದಾರೆ, ಅವರ ಶಾಸಕರಿದ್ದಾರೆ, ಅವರ ಪಕ್ಷಕ್ಕೂ ಇದು ಅನ್ವಯಿಸುತ್ತೆ, ಅವರು ಟೆರರಿಸ್ಟ್ಗಳೇ ಅನ್ನೋ ಅರ್ಥದಲ್ಲಿ ಕೌಂಟರ್ ಅನ್ನ ಕೊಟ್ಟಿರುವಂಥದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್. ಕುಮಾರಸ್ವಾಮಿ ಅವರು ಹೇಳಿದ್ರು ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳಿದ್ದಾರೆ ಅಂತ, ಅದಕ್ಕೆ ಅವರು ಕೂಡ ಭಯೋತ್ಪಾದಕರ ಒಂದು ಭಾಗನೇ ಅಲ್ವಾ, ಈಸ್ ಅ ಪಾರ್ಟ್ ಆಫ್ ಇಟ್ ಅಂತೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಅವರು ಕೂಡ ವಿಧಾನಸಭೆಯಲ್ಲಿ ಕೂತಿದ್ರು, ಅವರು ಅಲ್ಲಿ ಆಡಳಿತವನ್ನು ನಡೆಸಿದ್ರು, ಅವರ ಪಕ್ಷಕ್ಕೂ ಅವ್ರಿಗೂ ಕೂಡ ಇದು ಅನ್ವಯಿಸುತ್ತೆ ಅಂತ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.